ಶಿವರಾಮೇಗೌಡ ಅಂತಂದ್ರೆ ಊರಿಗೆ ಒಬ್ಬ ಆ, ಉತ್ಸವ ಮೂರ್ತಿ ತರ. ಸೊ ಅಂತ ಒಬ್ಬ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿ. ಆ, ಹೆಣ್ಮಕ್ಳು ಓದ್ತಾರೆ ಅಂತಂದ್ರೆ ಯಾಕೆ ಹಿಂದೇಟ್ ಆಗ್ತಾರೆ ಅಂದ್ರೆ, ಯಾಕೆ ಹೆಣ್ಮಕ್ಳು ಹೋದ್ರೆ ಕೆಟ್ಟೋಗ್ತಾರೆ ಅಂತನಾ? ಇಲ್ಲ ಇಲ್ಲ ಅವನಲ್ಲೂ ಒಂದು ಇದಂದ್ರೆ ಅವನಿಗೂ ಶಿವರಾಮೇಗೌಡಂಗೂ ಓದಬೇಕು, ಎಲ್ಲರೂ ಓದಬೇಕು, ಹೆಣ್ಮಕ್ಳು ಓದಬೇಕು ಎಲ್ಲ ಇದೆ. ಬಟ್ ಒಂದು ಯಾವುದೋ ಒಂದು ಅನಿವಾರ್ಯ ಕಾರಣ, ಒಂದು ಮನೇಲಿ ಒಂದು ಏನೋ ಒಂದು ಆ ಥರದೊಂದು ಇನ್ಸಿಡೆಂಟ್ ಆಗಿರುತ್ತೆ ಅವರ ಮನೇಲಿ ಅಂತ ಅನ್ಕೋತೀನಿ. ಯಾಕೆಂದರೆ ಅವ್ರ ಮನೇಲಿ ಒಂದು ಯಾವುದೋ ಒಂದು ಸಣ್ಣ ಕಾರಣದಿಂದ ಹೆಣ್ಣುಮಗಳಿಂದನೋ ಏನೋ ಒಂದು ತೊಂದರೆ ಆಗಿರ್ಬೋದು. ಹಾಗಾಗಿ ಬೇಜಾರಿರ್ಬೋದು ಅವರಿಗೆ. ಹೆಣ್ಮಕ್ಳು ಓದಿದ್ರೆ ಎಲ್ಲಿ ತೊಂದರೆ ಆಗುತ್ತೋ ಅಥವಾ ಇನ್ನೊಂದು ಯಾರೋ ಇಲ್ಲಿ ಈಗ ಕಾಲ ಕೆಡ್ತಾ ಇದೆ ಅನ್ನೋ ಒಂದು ನಂಬಿಕೆ ನಮ್ಮ ಹಳ್ಳಿಗಳಲ್ಲಿ ಅಥವಾ ಒಂದು ಇದರಲ್ಲಿ. ಹಾಗಾಗಿ ಓದಬಾರ್ದು ಅಂತ ಹೇಳ್ತೇನೆ ಹೊರತು ಅದು ಸೀರಿಯಲಲ್ಲಿ ಮಾತ್ರ ಅದು. ನಿಜ ಜೀವನದಲ್ಲಿ ಮುನಿಯಾಗಿ ನಾನು ಅದನ್ನು ಒಪ್ಪೋದಿಲ್ಲ. ಹೆಣ್ಮಕ್ಳು ಓದಬೇಕು. ಶಿವರಾಮೇಗೌಡ ಇಲ್ಲಿ ಯಾಕೆ ಹೇಳ್ತಾನೆ ಅದೇ, ಮಗ ಪ್ರೀತಿ ಮಾಡಿ ಪ್ರೀತಿ ಮಾಡ್ತಾನೆ. ಆ ಪ್ರೀತಿಗೆ ಇವನು ಮಗ ಅಂದರೆ ಭಾಳ, ಇವನಿಗೂ ಭಾಳ ಪ್ರೀತಿ. ಮಗನಿಗೂ ಅಷ್ಟೇ, ತಂದೆ ಅಂದರೆ ಅಷ್ಟೇ ಪ್ರೀತಿ. ಮಗನ ಪ್ರೀತಿಗೆ ಮಗನಿಗೆ ಯಾವತ್ತೂ ಏನೂ ಇಲ್ಲ ಅಂದಂಥ ಶಿವರಾಮೇಗೌಡ. ಹಾಗಾಗಿ ಮಗ ಪ್ರೀತಿ ಮಾಡಿದಂಥ ಹುಡುಗಿನ ಕೊಡಬೇಕು ಅನ್ನೋ ಒಂದು ಮನಸ್ಸು. ಹಾಗಾಗಿ ಅವನು ಮದುವೆ ಮಾಡೋದಕ್ಕೆ ಪ್ರಯತ್ನ ಆಗುತ್ತೆ. ಅವಳು ಇನ್ನು ಮೈನರು, ಅಂದರೆ ಏಜ್ ಆಗಿರೋದಿಲ್ಲ. ಜೊತೆಗೆ ಓದ್ತಾ ಇರ್ತಾಳೆ. ಮದುವೆ ಮಾಡಿದ್ಮೇಲೆ ಓದೋದು ಬೇಡ ಅಂತ ಇವನೊಂದು ಒಂದು ಪ್ರೋಮೋದಲ್ಲಿ ನೀವು ನೋಡಿರ್ತೀರ. ಹೌದು, ಶಿವರಾಮೇಗೌಡನಾಗಿ ಅಲ್ಲಿ ಹೆಣ್ಮಕ್ಳು ಓದೋದು ಬೇಡ ಅಂತ ಅವನು ಹೇಳ್ತಾನೆ.